ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಎಲ್ಲರೂ ಕಾಯ್ತಾ ಇರುವಂತಹ ಕೆಸೆಟ್ 2025ರ ಪ್ರಾವಿಷನಲ್ ರಿಸಲ್ಟ್ಸ್‌ನ ಕೆಇಎ ಅವರು ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಇಲ್ಲಿ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಇನ್ಫಾರ್ಮೇಷನ್ ಕೆಇಎ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಕೆಇಎ ವೆಬ್ಸೈಟ್‌ಗೆ ಬಂದರೆ ಸೊ ಇಲ್ಲಿ ಪ್ರವೇಶ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಫಸ್ಟ್ ನಾನು ಅವ್ರು ಕೊಟ್ಟಿರುವಂಥ ನೋಟಿಫಿಕೇಶನ್ ಮಾತಾಡ್ತೀನಿ. ಆಮೇಲೆ ನಾವು ರಿಸಲ್ಟ್ ಬಗ್ಗೆ ಹೋಗೋಣ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025 ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆಯ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಕ್ಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ ಅವರೊಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಹೋಗೋಣ. ಸೊ ಇದನ್ನ ಕೆಇಎ ಅವರು ಕಂಡಕ್ಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ 2025 ನವೆಂಬರ್ 2 ಇದನ್ನ ಕಂಡಕ್ಟ್ ಮಾಡಿದ್ರು ಆಲ್ ಓವರ್ ಕರ್ನಾಟಕ. ಸೊ ಇದು 33 ವಿಷಯಗಳಲ್ಲಿ ಒಟ್ಟು 1,34,826 ಅಭ್ಯರ್ಥಿಗಳು ಈ ಎಕ್ಸಾಮ್ನ ಬರೆದಿದ್ದಾರೆ. ಎಕ್ಸಾಮ್ನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಟೋಟಲ್ ಅಟೆಂಡ್ ಮಾಡಿದ್ದು 1,21,052 ಕ್ಯಾಂಡಿಡೇಟ್ಗಳು. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ನಂಬರು. ಸೊ ಅಂದ್ರೆ ಇಲ್ಲಿ ಅರೌಂಡ್ 13,000 ಕ್ಯಾಂಡಿಡೇಟ್ಗಳು 13,700 ಚಿಲ್ಲರೆ ಕ್ಯಾಂಡಿಡೇಟ್ಗಳು ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ, ಆಬ್ಸೆಂಟ್ ಆಗಿದ್ದಾರೆ. ಒಟ್ಟು 2 ಪೇಪರ್ನ ಟೋಟಲ್ ಅಟೆಂಡ್ ಮಾಡಿರೋದು 2 ಪೇಪರ್ಗಳನ್ನ ಪತ್ರಿಕೆ 1 ಪತ್ರಿಕೆ 2ನ 1,21,052 ಕ್ಯಾಂಡಿಡೇಟ್. ಸೊ ಇದರಲ್ಲಿ 6% ಎಲಿಜಿಬಲ್ ನಂಬರ್ ಅಂತ ಕರೀತಾರೆ ಕೆಇಎ ಅವರು. ಓಕೆನಾ. ಅದ್ರ ಪ್ರಕಾರ ಕರ್ನಾಟಕ ಪರೀಕ್ಷೆ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸುವ ಸಲುವಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನು ಕೆಇಎ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಅವರು ಅಬ್ಜೆಕ್ಷನ್ ಕೇಳಿದ್ರು. ಬಂದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಪರಿಶೀಲಿಸಿ ಅಂತಿಮಗೊಳಿಸಿದ ಉತ್ತರ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ದಿನಾಂಕ 15/11/2025 ತಾತ್ಕಾಲಿಕ ಅಂಕಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿತ್ತು. ಓಕೆನಾ. ಕೀ ಆನ್ಸರ್ಸ್ನ ಬಿಟ್ಟಿದ್ರು ಅವರು. ನೆಕ್ಸ್ಟ್ ಯುಜಿಸಿ ಸೂತ್ರ ರಾಜ್ಯ ಮೀಸಲಾತಿ ನೀತಿಯ ಪ್ರಕಾರ ಅಭ್ಯರ್ಥಿಗಳ ಅಂಕಗಳ ಆಧರಿಸಿ ಮೆರಿಟ್ ಪಟ್ಟಿ ಲಿಸ್ಟ್ ಅನ್ನು ತಯಾರಿಸಲಾಗುತ್ತದೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಯುಜಿಸಿ ರೂಲ್ಸ್ ಮತ್ತೆ ರಾಜ್ಯ ಮೀಸಲಾತಿ ನೀತಿ ಎರಡನ್ನೂ ಆಧರಿಸಿ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಸೊ ಇದಕ್ಕೆ ಏನು ಪರಿಗಣನೆ ಮಾಡ್ತಾರೆ ಅಂದ್ರೆ ಹಂತ 1 2 ಪೇಪರ್ 1 ಮತ್ತು ಪೇಪರ್ 2 ಹಾಜರಾದ ಒಟ್ಟು ಅಭ್ಯರ್ಥಿಗಳ 6% ಅದನ್ನ ತಗೋತಾರೆ. ಅಂದ್ರೆ ನಾನು ಇಲ್ಲಿ ಹೇಳಿದೆ 1,21,052 ಕ್ಯಾಂಡಿಡೇಟ್ಗಳಲ್ಲಿ ಅದನ್ನ ಕೌಂಟ್ ಮಾಡ್ತಾರೆ, 6% ತಗೋತಾರೆ. ಅದನ್ನ ಎತ್ಕೊಂಡು ನೆಕ್ಸ್ಟ್ ಹಂತ 2 ಏನ್ ಮಾಡ್ತಾರೆ ಅಂದ್ರೆ ಹಂತ 1ರಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ಗಳನ್ನು ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಟೋಟಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಓಕೆ ಎಷ್ಟು 6% ಇಂಟು ಅದನ್ನ ಸಬ್ಜೆಕ್ಟ್ ವೈಸು ಮತ್ತೆ ಕ್ಯಾಟಗರಿ ವೈಸು ಡಿವೈಡ್ ಮಾಡ್ತಾರೆ. 33 ಸಬ್ಜೆಕ್ಟ್ಗೆ ಡಿವೈಡ್ ಮಾಡ್ತಾರೆ. 2 ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿನ ಫಾರ್ಮ್ ಮಾಡ್ತಾರೆ. ಸೊ ಇಲ್ಲಿ ಹಂತ 3 ಅರ್ಹತೆ ಪಡೆಯಲು ಅಭ್ಯರ್ಥಿಗಳು 2 ಪೇಪರ್ಗಳಲ್ಲೂ ಹಾಜರಾಗಿರಬೇಕು ಫಸ್ಟ್. ಮತ್ತೆ ಅವರು ಜನರಲ್ ಕ್ಯಾಂಡಿಡೇಟ್ ಆದ್ರೆ 40% ಮಾರ್ಕ್ಸ್ ನ ಸ್ಕೋರ್ ಮಾಡಿರೋ ಪೇಪರ್ 1 ಪೇಪರ್ 2 ಸೇರಿ ಅಂದ್ರೆ 120 ಮಾರ್ಕ್ಸ್ ಮಿನಿಮಮ್ 300ಗೆ. ಮತ್ತೆ ಇವರು ಕ್ಯಾಟಗರಿ ಇದ್ರೆ ಯಾವುದೇ ಕ್ಯಾಟಗರಿ ಇದ್ರೆ ಅವರು 35% ಮಾರ್ಕ್ಸ್ 105 ಮಾರ್ಕ್ಸ್ 300ಕ್ಕೆ ಸ್ಕೋರ್ ಮಾಡಿರ್ಬೇಕು. ಅಂತವ್ರು ಮಾತ್ರ ಆ 6% ಕ್ಯಾಲ್ಕುಲೇಷನ್ ಮಾಡಕ್ಕೆ ಅಂದ್ರೆ ಎಲಿಜಿಬಲ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಲಿಸ್ಟ್ ಒಳಗಡೆ ಬರ್ತಾರೆ. ಮತ್ತೆ ಸ್ಲಾಟ್ ವಿಂಗಡಣೆ ಯಾವ ರೀತಿ ಮಾಡ್ತಾರೆ ಕುರಿತು ವಿಶೇಷ ಸೂಚನೆಗಳು. ಸ್ಲಾಟ್ಗಳನ್ನು ವಿಂಗಡಿಸುವಾಗ 1 ಅಂಕದ ಭಿನ್ನ ರಾಶಿ ಅಂದ್ರೆ ಈಗ ನಾವೇನಾದ್ರು 1 ಅಂಕನ ಡಿಫರೆನ್ಸಿಯೇಷನ್ ಬಂದ್ರೆ ಫಲಿತಾಂಶವು 1ಕ್ಕಿಂತ ಕಡಿಮೆ ಆದರೆ, ಶೂನ್ಯಕ್ಕಿಂತ ಹೆಚ್ಚು ಆದರೆ ಅದನ್ನು 1 ಸ್ಲಾಟ್ ಎಂದು ಪರಿಗಣಿಸಲಾಗುತ್ತೆ. ಅಂದ್ರೆ ಈಗ 0.6 ಆ ಥರ ಇದ್ರೆ ಅದನ್ನ 1 ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ 1ಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಸಮೀಪದ ಪೂರ್ಣಾಂಶವನ್ನು ಪರಿಗಣಿಸಲಾಗುತ್ತೆ. ಅಂದ್ರೆ ಈಗ 1.6 ಇದ್ರೆ 2 ಅಂತ ಕೌಂಟ್ ಮಾಡ್ತಾರೆ. ಸೊ ಯುಜಿಸಿ ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡವಾರು ಅಂಕ ಪಡೆದ ಎಲ್ಲರೂ ಆಯ್ಕೆಯಾಗುತ್ತಾರೆ. ಸೊ ಅವರು ಸ್ಲಾಟ್ ಸಂಖ್ಯೆಯನ್ನು ಮೀರಿದರೂ ಸಹ, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ, 6% ಸ್ಲಾಟ್ನ ಮೀರಿ ಕೂಡ ಕ್ಯಾಂಡಿಡೇಟ್ಗಳು ಕಟ್ ಆಫ್ನ ಕ್ರಾಸ್ ಮಾಡಿದ್ರೆ ಅಂಥವ್ರಿಗೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಇಲ್ಲಿ ನೆಕ್ಸ್ಟ್ ಕೊಡ್ತಾರೆ ನೋಡಿ. ಹಾಗಾಗಿ 1,21,052 ಅಭ್ಯರ್ಥಿಗಳ ಮೇಲೆ 6% ನಿಯಮಾವಳಿ ಪ್ರಕಾರ ಲಭ್ಯಬೇಕಾದ ಸ್ಲಾಟ್ಗಳು 7,263. ಸೊ 7,263 ಜನ ಮಾತ್ರ ಪಾಸ್ ಆಗ್ಬೇಕಾಗಿತ್ತು. ಆದ್ರೆ ಕಟ್ ಆಫ್ ನಿಯಮದ ಪ್ರಕಾರ 8,383 ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಈ ವರ್ಷ. ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋದಲ್ಲಿ ಹೇಳಿದ್ದೆ, ಈ ಸಲ ಎಕ್ಸಾಮ್ ಈಸಿ ಇದೆ, ತುಂಬಾ ಜನ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಇಲ್ಲಿ ನೋಡಿ 1,120 ಜನ ಹತ್ತತ್ರ ಇಷ್ಟು ಜನ ಎಕ್ಸ್ಟ್ರಾ ಪಾಸ್ ಆಗಿದ್ದಾರೆ. ಅಂದ್ರೆ ಈಗ ಕಾಮರ್ಸ್ ಅಂತ ಸಬ್ಜೆಕ್ಟ್ ನೀವು ಅರೌಂಡ್ 300-400 ಮೆಂಬರ್ಸ್ಗೆ ಎಕ್ಸ್ಟ್ರಾ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಓಕೆ, ಕಟ್ ಆಫ್ ನಿಯಮದ ಪ್ರಕಾರ ಇದೊಂದು ಗುಡ್ ನ್ಯೂಸ್. ಅಂತವ್ರಿಗೆ ಯಾರು ಬಾರ್ಡರ್ ಇರ್ತೀರಾ ಅಂತವ್ರಿಗೆ ತುಂಬಾ ಅವಕಾಶ ಆಗಿದೆ ಇದರಿಂದ. ಓಕೆ ಓಕೆ ಪ್ರಕಟಿತ ಮಾಹಿತಿಗಳ ಒಳಗೊಂಡಿರುವ ವಿಷಯಗಳು ಏನಂದ್ರೆ ಕೆಇಎ ವೆಬ್ಸೈಟ್ ಅಲ್ಲಿ ಕೆಳಗಿನ ವಿವರಗಳಿಗೆ ತಾತ್ಕಾಲಿಕ ಫಲಿತಾಂಶಗಳು ಪ್ರಕಟಿಸಿದೆ. ವಿಷಯವಾರು ಮತ್ತು ವರ್ಗವಾರು ನೋಂದಾಯಿತ ಪರೀಕ್ಷೆ ಬರೆದವರು ಅನರ್ಹ ಅಭ್ಯರ್ಥಿಗಳ ಸಂಖ್ಯೆ ಇದೆ. ಮತ್ತೆ 40% ಜಿಎಂಒ ಮತ್ತು 35% ರಿಸರ್ವ್ ಅಂಕಗಳನ್ನು
ಪಡೆದ ಅಭ್ಯರ್ಥಿಗಳ ವಿವರ, ವಿಷಯವಾರು ಮತ್ತು ವರ್ಗವಾರು ಲಭ್ಯವಿರುವ ಸ್ಲಾಟ್ಗಳು, ಮತ್ತೆ ಆಯ್ಕೆಗೊಂಡವರ ಸಂಖ್ಯೆ ಮತ್ತು ವಿಷಯ ವರ್ಗವಾರು ಕಟ್ ಆಫ್ ಅಂಕಗಳು, ಅರ್ಹರಾದ ಅಭ್ಯರ್ಥಿಗಳ ಅಪ್ಲಿಕೇಶನ್ ಸಂಖ್ಯೆಗಳು ಎಲ್ಲದನ್ನು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಸಮಯದಲ್ಲಿ ಘೋಷಿಸಿರುವ ವರ್ಗದ ಆಧಾರದ ಮೇಲೆ ಸ್ಲಾಟ್ಗಳನ್ನು ನಿಗದಿಯಾಗಿರುವ ಕಾರಣ ವರ್ಗ ಬದಲಾವಣೆ ಅಥವಾ ಯಾವುದೇ ಬದಲಾವಣೆಗೆ ಸಾಧ್ಯವಿಲ್ಲ. ಅಂದ್ರೆ ನಾವು ಮೊದಲೇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ಮ ಕ್ಯಾಟಗರಿ ಯಾವುದು ರಿಸರ್ವೇಶನ್ ಅನೌನ್ಸ್ ಮಾಡಿದ್ವಿ, ನಾವೀಗೇನು ಚೇಂಜ್ ಮಾಡೋಕ್ಕಾಗಲ್ಲ. ಅಬ್ಜೆಕ್ಷನ್ ಮತ್ತೆ ಎಡಿಟ್ ಆಪ್ಷನ್ ಬಿಟ್ಟಿದ್ರು. ಓಕೆ, ಮುಖ್ಯ ಸೂಚನೆ: ಅರ್ಹ ಅಭ್ಯರ್ಥಿಗಳು ಅರ್ಹತಾ ಮಾನದಂಡಗಳು, ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆ ಕೆಸೆಟ್ 2010 ಸೂಚನೆ ಪ್ರಕಾರ ನಡೆಯುತ್ತದೆ. ಅವರೆಲ್ಲ ಚೆಕ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಒರಿಜಿನಲ್. ಮತ್ತೆ ಅರ್ಜಿ ಪ್ರಕ್ರಿಯೆ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿ ಸರಿ ಹೊಂದಿಕೆಗೆ ಕೆಇಎ ಹೊಣೆಗಾರಿಕೆ ಅಲ್ಲ. ಅಂದ್ರೆ ನೀವೀಗ ಅದನ್ನ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಮತ್ತೆ ಕೆಇಎ ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದು ಕೆಇಎ ಜವಾಬ್ದಾರಿ ಸೀಮಿತವಾಗಿರುತ್ತದೆ. ಮತ್ತೆ ಅರ್ಹತಾ ಪ್ರಮಾಣ ಪತ್ರಗಳನ್ನು ದಾಖಲೆ ಪರಿಶೀಲನೆ ನಂತರ ಶೀಘ್ರದಲ್ಲೇ ನೀಡಲಾಗುತ್ತದೆ. ಶಾರ್ಟ್ಲಿ ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದ್ಮೇಲೆ ಅದನ್ನ ಕೊಡ್ತಾರೆ. ಇದಿಷ್ಟು ಇವ್ರು ಕೊಟ್ಟಿರುವಂತ ನೋಟಿಫಿಕೇಶನ್. ಇದನ್ನ ಬಿಟ್ಟು ನೋಡಿ, ಈಗ ಒಂದು 10 ನಿಮಿಷದ ಮುಂದೆ ಅಪ್ಲೋಡ್ ಆಗಿರಲಿಲ್ಲ, ಬಟ್ ಇವಾಗ ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕೆಇಎ 2025 ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಪಟ್ಟಿ, ಕಟ್ ಆಫ್ ಮಾರ್ಕ್ಸ್ ನ ಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಬಂದ್ರೆ ನೋಡಿ, ಕಾಮರ್ಸ್ ಹೈಯೆಸ್ಟ್ ಸ್ಕೋರ್ 232. ನಾನು ಹೇಳಿದ್ದೆ ಹೈಯೆಸ್ಟ್ ಸ್ಕೋರ್ 230 ಬರ್ಬೋದು ಅಂತ ಹೇಳ್ಬಿಟ್ಟು. ನನ್ನ ಹಿಂದಿನ ವಿಡಿಯೋದಲ್ಲಿ ಹೈಯೆಸ್ಟ್ ಸ್ಕೋರ್ 232, 2 ಮಾರ್ಕ್ಸ್ ಜಾಸ್ತಿನೇ ಬಂದಿದೆ, 232. ಓಕೆ, ನೀವು ಬೇಕಾದ್ರೆ ನನ್ನ ಹಿಂದಿನ ವಿಡಿಯೋನ ಚೆಕ್ ಮಾಡಿ. ನಾನು ಈ ಸಲ 230 ಆಗ್ಬೋದು ಹೈಯೆಸ್ಟ್ ಮಾರ್ಕ್ಸ್ ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೆ. ಸೊ ಇಲ್ಲಿ 232 ಆಗಿದೆ. ಓಕೆ, 220 ಇಂದ 232 ಅಂತ ಅನ್ಕೊಂಡಿದ್ವಿ, ಬಟ್ ಅದು 230 ಆಗಿದೆ. ಮತ್ತೆ ನೋಡಿ, ಇಲ್ಲಿ ನಂಬರ್ ಆಫ್ ಸ್ಲಾಟ್ಸ್ ಅವೈಲಬಲ್. ಓಕೆ, ಇಲ್ಲಿ ಕಾಮರ್ಸ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲಬಲ್. ಇದು ಹೈಯೆಸ್ಟ್ ಸ್ಕೋರ್, ಇದು ಎಲಿಜಿಬಲ್ ಸ್ಕೋರ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೈಯೆಸ್ಟ್ ಸ್ಕೋರ್ ಆಗಿರೋದು 300ಕ್ಕೆ 232 ಸ್ಕೋರ್ ಆಗಿದೆ ಹೈಯೆಸ್ಟ್. ಓಕೆನಾ, ಆದ್ರೆ ಎಲಿಜಿಬಲ್ ಸ್ಕೋರ್ ಇಲ್ಲಿ ಹೇಳಿದರೆ. ನಂಬರ್ ಆಫ್ ಸ್ಲಾಟ್ಸ್ ಅವೈಲಬಲ್ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ 552 ಸ್ಲಾಟು, SC A 61, SC B 52, SC C 46, ST 70, ಕ್ಯಾಟಗರಿ 1 44, ಕ್ಯಾಟಗರಿ 2A 188, ಕ್ಯಾಟಗರಿ 2B 50, ಕ್ಯಾಟಗರಿ 3A 51, ಕ್ಯಾಟಗರಿ 3B 62. ಟೋಟಲ್ 1176 ಸ್ಲಾಟು ಕಾಮರ್ಸ್ಗೆ ಅವೈಲಬಲ್ ಇದೆ ಈ ವರ್ಷ. ಮತ್ತೆ ಪರ್ಸನ್ ವಿತ್ ಡಿಸೇಬಿಲಿಟಿ 34 ಅವೈಲಬಲ್ ಇದೆ. ಟ್ರಾನ್ಸ್ಜೆಂಡರು 4 ಅವೈಲಬಲ್ ಇದೆ. ಓಕೆನಾ, ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ನೋಡಿ, ಕ್ವಾಲಿಫೈಡ್ ನಾನು ಹೇಳಿದೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅಲ್ಲೇ ಕೊಟ್ಟಿದ್ದಾರೆ. 8,000 ಚಿಲ್ಡ್ರನ್ ಕ್ವಾಲಿಫೈ ಮಾಡಿದ್ದಾರೆ, 7,000 ಚಿಲ್ಡ್ರನ್ ಬದಲು. ಸೊ ನೋಡಿ, ಇದು ಕಾಮರ್ಸಿಗೆ ಅವಕಾಶ. ಕ್ವಾಲಿಫೈ ಆಗಿರೋರು 640, 75, 62, 53, 75, 46, 207, 50, 63, 80. ಟೋಟಲ್ 1351 ಜನ ಕ್ವಾಲಿಫೈ ಆಗಿದ್ದಾರೆ ಜನರಲ್ ಅಲ್ಲಿ. ಅಂದ್ರೆ ಕ್ಯಾಟಗರಿ ವೈಸ್ ಟೋಟಲ್ ಎಲ್ಲರೂ ತಗೊಂಡ್ರೆ ಜನರಲ್ ಇದರಲ್ಲಿ. ಮತ್ತೆ ಪರ್ಸನ್ ವಿತ್ ಡಿಸೇಬಿಲಿಟಿ ತಗೊಂಡ್ರೆ 40 ಜನ, ಮತ್ತೆ ಟ್ರಾನ್ಸ್ಜೆಂಡರು 2 ಜನ. ಸೊ ಟೋಟಲ್ ಇಲ್ಲಿ 1176 ಸ್ಲಾಟ್ ಅವೈಲಬಲ್ ಇದ್ರು. ಇಲ್ಲಿ ಹೆಚ್ಚು ಕಡಿಮೆ 200 ಚಿಲ್ಲರೆ ಎಕ್ಸ್ಟ್ರಾ ಎಲಿಜಿಬಿಲಿಟಿನ ಕೊಟ್ಟಿದ್ದಾರೆ. ಓಕೆನಾ, ಸೊ ಕಟ್ ಆಫ್ ಮಾರ್ಕ್ಸ್ ನೋಡಿ, ಮ್ಯಾಕ್ಸಿಮಮ್ ಇಲ್ಲಿ ಜನರಲ್ಗೆ 172 ಕಟ್ ಆಫ್ ಮಾರ್ಕ್ಸ್, 172. ಓಕೆ, ನಾವು ಪ್ರಿಡಿಕ್ಟ್ ಮಾಡಿದ್ವಿ 165 ಇಂದ ಮೇಲ್ ಬರೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು. 172, 175 ವರೆಗೂ ಬರೋ ಚಾನ್ಸ್ ಇದೆ ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ. 172, 158 SC A, 154 SC B, SCC 154, ST 156, ಕ್ಯಾಟಗರಿ 1 160, ಕ್ಯಾಟಗರಿ 2A 160, ಕ್ಯಾಟಗರಿ 2B 160, ಕ್ಯಾಟಗರಿ 3A 164, ಕ್ಯಾಟಗರಿ 3B 166. ಸೊ ಇದು ಈ ಸಲ ಇರುವಂತ ಕಟ್ ಆಫ್ ಮಾರ್ಕ್ಸ್ ಅವರು ಬಿಟ್ಟಿದ್ದಾರೆ. ಆ ರೀತಿ ಪ್ರತಿ ಸಬ್ಜೆಕ್ಟ್ಗೂ ನೀವು ನೋಡ್ಕೋಬಹುದು. ಇಲ್ಲಿ ಕನ್ನಡಗೆ, ಓಕೆನಾ, ಎಕನಾಮಿಕ್ಸ್ಗೆ, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸು ಇರತ್ತೆ. ಸಬ್ಜೆಕ್ಟ್ ವೈಸು ಎಲ್ಲಾ ಸಬ್ಜೆಕ್ಟ್ಗೂ ಕಟ್ ಆಫ್ ಮಾರ್ಕ್ಸ್ನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಅದು ಬಿಟ್ಟು ಏನ್ ಕೊಟ್ಟಿದ್ದಾರೆ, ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಬಿಟ್ಟಿದ್ದಾರೆ. ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಅಂತ ಬಿಟ್ಟು ಸಬ್ಜೆಕ್ಟ್ ವೈಸು ಪ್ರತಿ ಸಬ್ಜೆಕ್ಟ್ಸ್ ನೋಡಿ ಇಲ್ಲಿ ಬಿಟ್ಟಿದ್ದಾರೆ. ಕಾಮರ್ಸ್ನ ಚೆಕ್ ಮಾಡ್ತೀನಿ ನಾನು. ಕಾಮರ್ಸ್ಗೆ ಬಂದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರು, ಓಕೆ, ಅಪ್ಲಿಕೇಶನ್ ನಂಬರು, ಓಕೆ, GM ಜನರಲ್ GM ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್ಗಳು, ಸೀರಿಯಲ್ ನಂಬರು ಮತ್ತೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. GM ಅಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಅಂತ 500 ಚಿಲ್ಲರೆ ಅಂತ ಹೇಳಿದ್ರು. 500 ಚಿಲ್ಲರೆ ಎಲಿಜಿಬಲ್ ಲಿಸ್ಟ್ ನ ಇಲ್ಲಿ ಬಿಟ್ಟಿರ್ತಾರೆ, ಎಲಿಜಿಬಲ್ ಕ್ಯಾಂಡಿಡೇಟ್. ಓಕೆನಾ, ನೆಕ್ಸ್ಟ್ ಕಾಮರ್ಸ್ ಅಲ್ಲಿ ನೋಡಿ, ಇದು ಕಾಮರ್ಸ್ ಕಂಟಿನ್ಯೂ ನೋಡಿ, ಇಲ್ಲಿ 661 ಜನ. ಓಕೆ, ನೆಕ್ಸ್ಟ್ GM ಇಲ್ಲಿ ಟ್ರಾನ್ಸ್ಜೆಂಡರು, GM ಜನರಲ್, ಇಲ್ಲಿ SCA, ಪರ್ಸನ್ ವಿತ್ ಡಿಸೇಬಿಲಿಟಿ, ಈ ತರ ಕ್ಯಾಟಗರಿ ವೈಸ್ ಎಲಿಜಿಬಲ್ ಲಿಸ್ಟ್ ನ ಕಾಮರ್ಸ್ ಬಿಟ್ಟಿದ್ದಾರೆ. ಕಾಮರ್ಸ್ ಕಂಪ್ಲೀಟ್ ಲಿಸ್ಟ್ ಇಲ್ಲಿದೆ. ಅದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ಎಲಿಜಿಬಲ್ ಲಿಸ್ಟ್ ನ ಬಿಟ್ಟಿರ್ತಾರೆ.
ನೆಕ್ಸ್ಟ್ ಬೇರೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ನೀವು ಇಲ್ಲಿ ಬಂದ್ರೆ ನೆಕ್ಸ್ಟ್ ಬಂದ್ರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಆಯ್ತು. ವಿಷಯವಾರು ಅಂಕಪಟ್ಟಿ, ವಿಷಯವಾರು ಅಂಕಪಟ್ಟಿನ ಬಿಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಾ ಇದೆ. ಫೈನಲ್ ಸಬ್ಜೆಕ್ಟ್ ಕೇಸೆಟ್ ಸ್ಕೋರ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಟೈಮ್ ತಗೊಳುತ್ತೆ ಓಪನ್ ಆಗಕ್ಕೆ. ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ, ಎಲಿಜಿಬಲ್ ಆದಂಥವ್ರು ನಿಮ್ಮ ಸ್ಕೋರು, ನಿಮ್ಮ ಎಲಿಜಿಬಿಲಿಟಿನ ನಿಮ್ಮ ನಮ್ಮ ಚಾಟ್ ಬಾಕ್ಸಲ್ಲಿ ಹಾಕಿ. ಎಲಿಜಿಬಲ್ ಆದಂಥ ಪ್ರತಿಯೊಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಎಲ್ಲರಿಗೂ ಒಳ್ಳೇದಾಗಲಿ. ಎಲಿಜಿಬಲ್ ಆಗಿಲ್ದಿರೋರು ಕೂಡ ಬೇಜಾರು ಮಾಡ್ಕೋಬೇಡಿ, ಮತ್ತೆ ಅವಕಾಶ ಇದೆ. ಇವಾಗ ನೆಟ್ ಬರ್ತಾ ಇದೆ, ನೆಟ್ನ ಬರೀರಿ ಇದೇ ಎಫರ್ಟಲ್ಲಿ. ಸೊ ಅದು ತುಂಬ ಅನುಕೂಲ ಆಗುತ್ತೆ. ನೋಡಿ ಇಲ್ಲಿ ಕ್ಯಾಂಡಿಡೇಟ್ ವೈಸು ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ನೋಡಿ ಇದು ಎಷ್ಟು ಅನುಕೂಲ ಅಂದರೆ ಈ ವರ್ಷ ನಾನು ಹೇಳಿದೆ ತುಂಬಾ ಅಂದ್ರೆ ತುಂಬಾ ಪಾರದರ್ಶಕವಾಗಿ ಕೆಇಎ ಅವರು ಪ್ರತಿ ಒಂದನ್ನು ಮೈನ್ಯೂಟ್ ತಿಂಗನು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇಷ್ಟೊಂದು ಇನ್ಫಾರ್ಮೇಶನ್ ನಮಗೆ ಸಿಗ್ತಿರ್ಲಿಲ್ಲ ಈಗ ಹಿಂದೆ. ಬಟ್ ಇವಾಗ ಪ್ರತಿಯೊಂದು ಕರೆಕ್ಟ್ ಆಗಿ ನಿಮ್ಮ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರು, ನಿಮ್ಮ ಸ್ಕೋರು, ಓಕೆ, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಸ್ಕೋರ್ನ ಪ್ರತಿಯೊಂದು ಕ್ಯಾಂಡಿಡೇಟ್ ಚೆಕ್ ಮಾಡ್ಕೋಬಹುದು. ಏನಾದರೂ ಇದರಲ್ಲಿ ಚೇಂಜಸ್ ಇದ್ರೆ ನೀವು ಅದನ್ನ ಕೆಇಎಗೆ ಕೇಳ್ಬೋದು. ಓಕೆ, ನಿಮ್ಮ ಸ್ಕೋರ್ ವೆರಿಫಿಕೇಶನ್ ನೀವು ಚೆಕ್ ಮಾಡ್ಬೋದು. ಯಾಕಂದ್ರೆ ಅವ್ರು ಅದು ಮೊದಲೇನೆ ಅವರು ಅದನ್ನು ಕೂಡ ಹೇಳಿದ್ರು. ಓಕೆ, ಅದು ಒಂದಿದೆ. ಇದು ನೆಕ್ಸ್ಟ್ ವಿಷಯವಾರು ಅಂಕಪಟ್ಟಿ ಆಯಿತು, ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಆಯಿತು, ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಪಟ್ಟಿ ಆಯಿತು, ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಆಯಿತು. ವಿಷಯವಾರು ಅಂಕಪಟ್ಟಿ ಇಲ್ಲೇನಿದೆ, ಇದೇ ವಿಷಯವಾರು ಅಂಕಪಟ್ಟಿ, ಇಲ್ಲಿ ಸ್ಕೋರ್ ಲಿಸ್ಟ್ ನಾವು ಇವಾಗ ನೋಡಿದ್ದು. ನೆಕ್ಸ್ಟ್ ಫಲಿತಾಂಶ ಪಟ್ಟಿ ನೋಡಿದ್ವಿ, ಫಲಿತಾಂಶಗಳ ಕಟ್ ಆಫ್ ಪಟ್ಟಿನೂ ನೋಡಿದ್ವಿ. ಸೊ ಇದನ್ನ ಬಿಟ್ಟು ಇಲ್ಲಿ ಏನ್ ಹೇಳಿದರೆ ಮತ್ತು ಫಲಿತಾಂಶ ಲಿಂಕ್, ನೀವು ಫಲಿತಾಂಶನ ಕೂಡ ನೋಡ್ಕೋಬಹುದು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ರಿಸಲ್ಟ್ಸ್ ನೋಡ್ಕೋಬಹುದು. ಅದು ಬಿಟ್ಟು ಇಲ್ಲೇ ಅದನ್ನ ಬಿಟ್ಟಿದ್ದಾರೆ, ನಿಮ್ಮ ರಿಸಲ್ಟ್ಸ್ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಅಂತ ಕೂಡ ಬಿಟ್ಟಿದ್ದಾರೆ. ಓಕೆನಾ. ಸೊ ಲಾಸ್ಟ್ ಈ ಕಟ್ ಆಫ್ ನ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಡಿಸ್ಕಸ್ ಮಾಡಿದ್ವಿ, ಎಷ್ಟು ಡಿಫರೆನ್ಸ್ ಆಗಿದೆ ನನ್ನ ಹಳೆ ವಿಡಿಯೋದಲ್ಲಿ ಇದಕ್ಕೂ ನಾನು ನಿಮಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ನೋಡೋಣ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಆಗಿದೆಯಾ ಅನ್ನೋದನ್ನ ನಾವು ನೋಡೋಣ. ನೋಡಿ ಆ ಇನ್ಫಾರ್ಮೇಶನ್ ನಾನಿಲ್ಲಿ ಜಸ್ಟ್ ಕಾಪಿ ಮಾಡಿದ್ದೀನಿ, ಅವ್ರು ಬಿಟ್ಟಿರೋಂಥ ಕಟ್ ಆಫ್ನ. ನಾನು ನನ್ನ ಹಳೆ ವಿಡಿಯೋದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ 6% ಎಷ್ಟಾಗ್ಬೋದು ಅಂದರೆ 1068 ಜನ ಬರ್ಬೋದು ಅಂತ. ಯಾಕಂದ್ರೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ರಾಂಗ್ ಇತ್ತು. ಇಲ್ಲಿ ಇವ್ರು ಕೊಡಬೇಕಾದ್ರೆ ನಮಗೆ ಜೈನ್ ಕಾಲೇಜ್ದು ಬೆಳಗಾವಿ ಇನ್ಫಾರ್ಮೇಶನ್ ಅಲ್ಲಿ ಬೇರೆ ಸಬ್ಜೆಕ್ಟ್ನ ಬಿಟ್ಬಿಟ್ಟಿದ್ರು. ಅದರಿಂದ ನಮ್ಮ ಕ್ಯಾಲ್ಕುಲೇಷನ್ ಸ್ವಲ್ಪ ಡಿಫರೆನ್ಸ್ ಆಗಿತ್ತು. 6% ತಗೊಂಡ್ರೆ ಆಕ್ಚುಯಲ್ಲು ಈ ವರ್ಷ ಕಾಮರ್ಸಲ್ಲಿ 1176 ಜನ ಎಲಿಜಿಬಲ್ ಆಗಿದ್ದಾರೆ. ಸೊ ಇದು ನಿಯರ್ ಬೈ ಇದೆ, 1068 ನಿಯರ್ ಬೈ ಇದೆ. ನಾನು PWD ಪರ್ಸನಲ್ ಡಿಸೇಬಿಲಿಟಿ ಮತ್ತೆ ಟ್ರಾನ್ಸ್ಜೆಂಡರ್ನ ಬಿಟ್ಟು ಹೇಳ್ತಾ ಇದ್ದೀನಿ. ಓಕೆನಾ. ಮತ್ತೆ ನಾನು ಕಟ್ ಆಫ್ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಸೊ ಕಟ್ ಆಫ್ ಎಕ್ಸ್ಪೆಕ್ಟೇಷನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಹೈಯೆಸ್ಟ್ ಸ್ಕೋರು 220, ಆಕ್ಚುಲಿ ಹೈಯೆಸ್ಟ್ ಸ್ಕೋರು 232. ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ 12 ಮಾರ್ಕ್ಸ್ ಬಂದಿದೆ ಈ ವರ್ಷ. ಅಂದ್ರೆ ಪೇಪರ್ ತುಂಬಾ ಈಸಿ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಅಂತ. ಮತ್ತೆ ಜನರಲ್ ಅಲ್ಲಿ ನಾವು ಕಟ್ ಆಫ್ ನ ತಗೊಂಡಾಗ ಇಲ್ಲಿ ಹೋದಾಗ ಇಲ್ಲಿ GM ನಾನು 168 ಎಕ್ಸ್ಪೆಕ್ಟ್ ಮಾಡಿದ್ದೆ, 172 ಬಂದಿದೆ ಈ ವರ್ಷ. SC 154 ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾನು ಓವರ್ ಆಲ್ ಕ್ಯಾಟಗರಿ SC ಮಾಡಿದೆ. ಇಲ್ಲಿ ಇದು ಈ ಹೊಸ ನೇಮಕಾತಿ ನಿಯಮದ ಪ್ರಕಾರ ಕ್ಯಾಟಗರಿ ಡಿವಿಷನ್ ಪ್ರಕಾರ SCA 158, SCB ಅಂಡ್ C 154 ಕಟ್ ಆಫ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ST 154 ಆಗಬೇಕಿತ್ತು, 156 ಬಂದಿದೆ, 2 ಮಾರ್ಕ್ಸ್ ಡಿಫರೆನ್ಸ್ ಇದೆ. ಕ್ಯಾಟಗರಿ 158 ಎಕ್ಸ್ಪೆಕ್ಟ್ ಮಾಡಿದ್ವಿ, 160 ಬಂದಿದೆ, ಅಲ್ಲೂ 2 ಮಾರ್ಕ್ಸ್. ಕ್ಯಾಟಗರಿ 2A 156 ಎಕ್ಸ್ಪೆಕ್ಟ್ ಮಾಡಿದ್ವಿ, 160 ಬಂದಿದೆ, 4 ಮಾರ್ಕ್ಸ್ ಡಿಫರೆನ್ಸ್. ಕ್ಯಾಟಗರಿ 2B 156 ಎಕ್ಸ್ಪೆಕ್ಟ್ ಮಾಡಿದ್ವಿ, 160 ಬಂದಿದೆ. ಮತ್ತೆ ಕ್ಯಾಟಗರಿ 3A 160 ಎಕ್ಸ್ಪೆಕ್ಟ್ ಮಾಡಿದ್ವಿ, 164 ಬಂದಿದೆ, 4 ಮಾರ್ಕ್ಸ್ ಡಿಫರೆನ್ಸ್. ಕ್ಯಾಟಗರಿ 3B ಕೂಡ 162 ಎಕ್ಸ್ಪೆಕ್ಟ್ ಮಾಡಿದ್ವಿ, 166 ಮಾರ್ಕ್ಸ್ ಬಂದಿದೆ. ಸೊ ಇದು ಕಾಮರ್ಸ್ಗೆ ನಾನು ಪ್ರಿಡಿಕ್ಟ್ ಮಾಡಿದಂಥ ಕಟ್ ಆಫ್. ಇದು ನಾನು ಪ್ರಿಡಿಕ್ಟ್ ಮಾಡಿದಂಥ ಕಟ್ ಆಫ್ ಕಾಮರ್ಸ್ ಅಲ್ಲಿ ಆಕ್ಚುಲಿ ಬಂದಂತ ಈ ವರ್ಷದ ಕಟ್ ಆಫ್ ನಮ್ಮ ಪ್ರಿಡಿಕ್ಷನ್ಗಿಂತ 2 ಮತ್ತೆ 4 ಮಾರ್ಕ್ಸ್ ಜಾಸ್ತಿ ಇದೆ. ಮತ್ತೆ ಹೈಯೆಸ್ಟ್ ಸ್ಕೋರು ನಾವು ಪ್ರಿಡಿಕ್ಟ್ ಮಾಡಿದ್ದು 220, ಅಲ್ಲಿ 232 ಮಾರ್ಕ್ಸ್ ಹೈಯೆಸ್ಟ್ ಸ್ಕೋರ್ ಆಗಿದೆ. ಸೊ ಅದರಿಂದ ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಸೊ ಈ ವಿಡಿಯೋನ, ಈ ಕಂಪ್ಯಾರಿಟಿವ್ ವಿಡಿಯೋನ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾರ್ಯಾರ್ದು ಎಷ್ಟು ಸ್ಕೋರ್ ಆಗಿದೆ, ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ ಅಂತವರು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಯಾರು ಎಲಿಜಿಬಲ್ ಆಗಿಲ್ಲ ಅಂತವರು ಧೃತಿಗೆಡಬೇಡಿ, ನಿಮ್ಮ ಪ್ರಯತ್ನನ ಮುಂದುವರಿಸಿ. ಇವಾಗ
ಶೀಘ್ರದಲ್ಲೇ ನೆಟ್ ಎಕ್ಸಾಮ್ ಇದೆ. ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಸತತ ಪ್ರಯತ್ನ ಇದ್ರೆ ಮಾತ್ರ ಇಂಥ ಎಕ್ಸಾಮ್‌ಗಳನ್ನ ನಾವು ಕ್ಲಿಯರ್ ಮಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಆಗಲ್ಲ. ಅದರಿಂದ ಯಾಕಂದ್ರೆ ನಂಬರ್ ಆಫ್ ಅಪ್ಲಿಕೆಂಟ್ಸ್‌ಗಳು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಪ್ರಯತ್ನ ಕಂಟಿನ್ಯೂ ಆಗಿರ್ಲೇಬೇಕು. ಸೊ ಆದಷ್ಟು ಎಲ್ಲರೂ ಹೆಚ್ಚು ಪ್ರಯತ್ನ ಮಾಡಿ ಓದೋಕ್ ಶುರು ಮಾಡಿ. ಓದ್ತಾ ಇದ್ರೆ ಖಂಡಿತವಾಗ್ಲೂ ಪಾಸ್ ಮಾಡ್ಬೋದು. ನಮ್ಮ ಎಫರ್ಟ್ಸ್ ಇದ್ರೆ ಯಾವುದೇ ಎಕ್ಸಾಮ್ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು.